ಎಲೆಕ್ಷನ್ ಹತ್ರ ಬಂದಾಗಿದೆ. ಇನ್ನೇನು ಕೆಲವೇ ತಿಂಗಳಷ್ಟೇ. ಈಗ 2 ಸಮೀಕ್ಷೆಗಳು ಬಂದಿವೆ. 2 ಸಮೀಕ್ಷೆಗಳ ಫೈನಲ್ ರಿಸಲ್ಟ್ ಹೆಚ್ಚು ಕಡಿಮೆ ಒಂದೇ ಇದ್ರೂ ಸ್ವಲ್ಪ ಚೇಂಜಸ್ ಇದೆ. ಒಂದು ಸಮೀಕ್ಷೆ ಮಾಡಿರೋದು ಟೈಮ್ಸ್ ನೌ, ಇನ್ನೊಂದು ಸಮೀಕ್ಷೆ ಇಂಡಿಯಾ ಟುಡೇ ಅವರದ್ದು. ಇದು ಹೊಸ ವರ್ಷದ ಮೊದಲ ಸಮೀಕ್ಷೆ. ರಾಮ ಮಂದಿರ ಉದ್ಘಾಟನೆ ಆದ ಮೇಲೆ ನಡೆದಿರೋ ಮೊದಲ ಸಮೀಕ್ಷೆ. 2 ಸಮೀಕ್ಷೆಗಳ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಟೈಮ್ಸ್ ನೌ ಸಮೀಕ್ಷೆ ಬಿಜೆಪಿ ಪ್ಲಸ್ 366, ಕಾಂಗ್ರೆಸ್ ಪ್ಲಸ್ 104. ಇಂಡಿಯಾ ಟುಡೇದವರ ಪ್ರಕಾರ ಎನ್ಡಿಎದವರು 335 ಗೆಲ್ತಾರೆ. ಇಂಡಿಯಾ ಒಕ್ಕೂಟದವರು 106 ಸೀಟ್ ಗೆಲ್ತಾರೆ. ಅದರ್ಸ್ 42 ಸೀಟ್ ಗೆಲ್ತಾರೆ ಅಷ್ಟೇ. ಆದರೆ 2 ಸಮೀಕ್ಷೆಗಳ ಟೋಟಲ್ ಒಪಿನಿಯನ್ ಎನ್ಡಿಎ ಹ್ಯಾಟ್ರಿಕ್ ಹೊಡೆಯುತ್ತೆ ಅನ್ನೋದು. ಎಲೆಕ್ಷನ್ಗೆ 100-125 ದಿನನೋ ಬಾಕಿ ಇದೆ ಅಷ್ಟೇ. ಹೀಗಿರುವಾಗಲೇ ಈ ರೀತಿಯ ಕ್ಲೂ ಕೊಟ್ಟಿದೆ ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಮಾತನಾಡ್ತಾ ಅಬ್ ಕಿ ಬಾರ್ 370 ಪರ್ ಅಂತ ಹೇಳಿದ್ರು. 3ನೇ ಬಾರಿಯೂ ನಾವೇ ಅಧಿಕಾರಕ್ಕೆ ಬರ್ತೇವೆ, ಬಿಜೆಪಿ 370ಕ್ಕೂ ಹೆಚ್ಚು ಸೀಟು ಗೆಲ್ಲುತ್ತೆ, ಎನ್ಡಿಎ ಒಕ್ಕೂಟ 400ಕ್ಕೂ ಹೆಚ್ಚು ಸೀಟು ಗೆಲ್ಲುತ್ತೆ ಅಂದಿದ್ರು. ಹಾಗೆ ಹೇಳಿದ ಒಂದೆರಡು ದಿನಗಳಲ್ಲೇ ಬಂದಿರೋ ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ಸರ್ವೆ ಎನ್ಡಿಎಗೆ ಫುಲ್ ಮೆಜಾರಿಟಿ ಕೊಟ್ಟಿವೆ. ಆದರೆ 2 ಸಮೀಕ್ಷೆಗಳು 400ರ ಲೆಕ್ಕ ಕೊಟ್ಟಿಲ್ಲ. 2 ಸಮೀಕ್ಷೆಗಳ ಪ್ರಕಾರ ಸಿಂಪಲ್ ಮೆಜಾರಿಟಿಗೆ ಪ್ರಾಬ್ಲಮ್ ಇಲ್ಲ, ಆದರೆ 400ರ ಗಡಿ ದಾಟಲ್ಲ. ಮೋದಿಯವರೇ ಹೇಳಿದ 370ರ ಗಡಿಯನ್ನು ದಾಟಲ್ಲ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಯಾವುದೇ ಮ್ಯಾಜಿಕ್ ಮಾಡೋ ಸಾಧ್ಯತೆ ಇಲ್ಲ. ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಒಕ್ಕೂಟಕ್ಕೆ ಟೈಮ್ಸ್ ನೌ 104 ಸ್ಥಾನ ಕೊಟ್ಟಿದ್ರೆ, ಇಂಡಿಯಾ ಮತ್ತು ಎನ್ಡಿಎ ಒಕ್ಕೂಟಕ್ಕೆ ಸೇರಿಲ್ಲದೆ ಇರೋರು 74 ಗೆಲ್ಲಬಹುದು ಅಂತಿದೆ ಟೈಮ್ಸ್ ನೌ. ಜಸ್ಟ್ 42 ಗೆಲ್ಲಬಹುದಷ್ಟೇ ಅಂತಿದೆ ಇಂಡಿಯಾ ಟುಡೇ. ಆದರೆ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಕಳೆದ ಬಾರಿಗಿಂತ ಜಾಸ್ತಿ ಸೀಟನ್ನೇ ಕೊಟ್ಟಿವೆ 2 ಸಮೀಕ್ಷೆಗಳು. ಲಾಸ್ಟ್ ಎಲೆಕ್ಷನ್ನಲ್ಲಿ ಅಂದ್ರೆ 2019ರಲ್ಲಿ ನಡೆದಿದ್ದ ಎಲೆಕ್ಷನ್ನಲ್ಲಿ ಬಿಜೆಪಿ 303 ಸೀಟು ಗೆದ್ದಿದ್ರೆ, ಎನ್ಡಿಎ ಮೈತ್ರಿಕೂಟ ಒಟ್ಟಾರೆ 353 ಸ್ಥಾನ ಗೆದ್ದುಕೊಂಡಿತ್ತು. ಕರ್ನಾಟಕದಲ್ಲಿ ಬಿಜೆಪಿಗೆ ಮೈನಸ್. ಕರ್ನಾಟಕದ ಕಥೆಯೇ ಬೇರೆ. ಇಲ್ಲಿ ಈ ಸಲಾನು ಬಿಜೆಪಿ ಟಾಪ್ ಅಲ್ಲೇ ಬರುತ್ತೆ. ಆದರೆ ಒಂದಿಷ್ಟು ಮೈನಸ್ ಆಗುತ್ತೆ ಅಂತಿವೆ 2 ಸರ್ವೆ. ಟೈಮ್ಸ್ ನೌ ಸರ್ವೆ ಪ್ರಕಾರ ಬಿಜೆಪಿ 21 ಸ್ಥಾನ ಗೆಲ್ಲುತ್ತಂತೆ, ಇಂಡಿಯಾ ಟುಡೇದವರ ಪ್ರಕಾರ 22 ಗೆಲ್ಲುತ್ತಂತೆ. ಜೆಡಿಎಸ್ ಕೂಡ 2 ಕ್ಷೇತ್ರ ಗೆಲ್ಲುತ್ತಂತೆ. ಅಲ್ಲಿಗೆ ಎನ್ಡಿಎ ಕರ್ನಾಟಕದಲ್ಲಿ 24 ಗೆದ್ದಂತೆ. ಕಾಂಗ್ರೆಸ್ನವರು ಇಂಡಿಯಾ ಟುಡೇದವರ ಪ್ರಕಾರ 4 ಸೀಟ್ ಅಷ್ಟೇ ಗೆಲ್ತಾರೆ. 2 ಸರ್ವೆಗಳ ಪ್ರಕಾರ ನೋಡಿದ್ರೆ ಬಿಜೆಪಿ ಹಳೆ ರಿಸಲ್ಟ್ ಲೆಕ್ಕ ನೋಡಿದ್ರೆ ದೊಡ್ಡ ಲಾಸು. 2019ರಲ್ಲಿ 25+1 ಅಂದ್ರೆ ಸುಮಲತಾ ಅವರನ್ನು ಸೇರಿಸಿ 26 ಸ್ಥಾನ ಗೆದ್ದಿತ್ತು ಬಿಜೆಪಿ. ಹಾಗೆ ನೋಡಿದ್ರೆ ಟೈಮ್ಸ್ ನೌ ಪ್ರಕಾರ 5 ಕ್ಷೇತ್ರ ಲಾಸ್ ಆದ್ರೆ, ಇಂಡಿಯಾ ಟುಡೇ ಅವರ ಪ್ರಕಾರ ಕೂಡ ಬಿಜೆಪಿಗೆ 3 ಲಾಸ್. ದೊಡ್ಡ ಶಾಕ್ ಇರೋದು ಕಾಂಗ್ರೆಸ್ಸಿಗೆ. ಯಾಕಂದ್ರೆ ವಿಧಾನಸಭೆಯಲ್ಲಿ ಹಂಗೆಲ್ಲ ಗೆದ್ದಿದ್ದ ಕಾಂಗ್ರೆಸ್ಸಿಗೆ ಟೋಟಲ್ ಆಗಿ ಗೆಲ್ಲೋ ಚಾನ್ಸ್ ಇರೋದು 5 ಕ್ಷೇತ್ರದಲ್ಲಿ ಮಾತ್ರ ಅಂತಿದೆ ಟೈಮ್ಸ್ ನೌ. 4 ಗೆಲ್ಲೋಕ್ಕಾಗದು ಅಂತಿದೆ ಇಂಡಿಯಾ ಟುಡೇ. ಇನ್ನು ಯೋಗಿ ಆದಿತ್ಯನಾಥ್ ಸಿಎಂ ಆಗಿರೋ ಉತ್ತರ ಪ್ರದೇಶದ ವಿಷಯಕ್ಕೆ ಬಂದ್ರೆ, ಅಲ್ಲಿ ಡೆವಲಪ್ಮೆಂಟ್, ಅಯೋಧ್ಯೆಯ ರಾಮ ಮಂದಿರ, ಕಾಶಿಯ ವಿಷಯ ಸಖತ್ ವರ್ಕೌಟ್ ಆದಂಗೆ ಕಾಣ್ತಿದೆ. ಇಲ್ಲಿರೋದು 80 ಸೀಟ್. ಅಲ್ಲಿ ಬಿಜೆಪಿ ಈ ಬಾರಿ 77 ಸ್ಥಾನ ಗೆಲ್ಲುತ್ತೆ ಅಂತಿದೆ ಟೈಮ್ಸ್ ನೌ. ಇಲ್ಲ 70 ಸ್ಥಾನ ಅಷ್ಟೇ ಅಂತಿದೆ ಇಂಡಿಯಾ ಟುಡೇ. 4 ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್. ಗುಜರಾತ್ನಲ್ಲಿ ಬಿಜೆಪಿ ಎಲ್ಲ 26, ರಾಜಸ್ಥಾನದಲ್ಲಿ ಎಲ್ಲ 25, ಛತ್ತೀಸ್ಗಢದ ಎಲ್ಲ 11, ದೆಹಲಿಯ ಎಲ್ಲ 7 ಸ್ಥಾನಗಳಲ್ಲೂ ಬಿಜೆಪಿ ಜಯಭೇರಿ ಬಾರಿಸಲಿದೆ. ಇದನ್ನ ಇಂಡಿಯಾ ಟುಡೇ ಮತ್ತು ಟೈಮ್ಸ್ ನೌ ಕೂಡ ಹೇಳಿದೆ. ತಮಿಳುನಾಡಿನ ಕುತೂಹಲ. ತಮಿಳುನಾಡಲ್ಲಿ ಅಣ್ಣಾಮಲೈ ಎಫೆಕ್ಟ್ ಭರ್ಜರಿಯಾಗಿದ್ದರೂ ಸೀಟುಗಳ ಲೆಕ್ಕದಲ್ಲಿ ಜಾಸ್ತಿ ಚೇಂಜಸ್ ಆಗಿಲ್ಲ ಅಂತಿವೆ ಸಮೀಕ್ಷೆಗಳು. ಆದರೆ ವೋಟ್ ಶೇರ್ ಬಿಜೆಪಿಗೆ ಭರ್ಜರಿಯಾಗಿ ಸಿಗುತ್ತಂತೆ. ಇಂಡಿಯಾ ಟುಡೇ ಮತ್ತು ಟೈಮ್ಸ್ ನೌ ಎರಡರದ್ದು ಸೇಮ್ ಟು ಸೇಮ್. ಇನ್ನೂ ಒಂದು ವಿಷಯ ಅಂದ್ರೆ, ಮೋದಿ ಹೇಳಿದ್ದ 400+ ಸೀಟು ಗೆಲ್ಲಬೇಕಂದ್ರೆ ದಕ್ಷಿಣದಲ್ಲಿ ಜಾಸ್ತಿ ಗೆಲ್ಲಲೇಬೇಕು. ಆದರೆ ತಮಿಳುನಾಡಿನಲ್ಲಿ ಸಿಕ್ಕರೆ 1 ಸೀಟು, ಕೇರಳದಲ್ಲೂ ಒಂದೇ ಒಂದು, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ 5-6 ಸೀಟು ಸಿಗಬಹುದು. ಉಳಿದಂತೆ ಮಹಾರಾಷ್ಟ್ರದಲ್ಲಿ ಎನ್ಡಿಎ 39ರಿಂದ 40 ಸೀಟು ಗೆಲ್ಲಬಹುದು. ಒಟ್ಟಿನಲ್ಲಿ ಬಿಜೆಪಿಯೇ ಅಧಿಕಾರಕ್ಕೆ ಬರೋದು ಪಕ್ಕ ಅಂತಿರೋ ಸಮೀಕ್ಷೆಗಳಲ್ಲಿ
ಬಿಜೆಪಿಗೆ ಯಾಕೆ ವೋಟ್ ಹಾಕ್ತೀರಾ ಅನ್ನೋ ಪ್ರಶ್ನೆಗೆ ಬಂದಿರೋ ಉತ್ತರ ಜಸ್ಟ್ ಫಾರ್ ನರೇಂದ್ರ ಮೋದಿ. ಮೋದಿಗೋಸ್ಕರ ವೋಟ್ ಹಾಕ್ತೀವಿ ಅಂತಿರೋರು ಯುವ ಮತ್ತು ಮಹಿಳಾ ಮತದಾರರು. ಮೋದಿ ಕರಪ್ಟ್ ಅಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಅಷ್ಟೇ ಅಲ್ಲ ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಾರೆ ಅನ್ನೋದು ಹೆಚ್ಚಿನ ಮತದಾರರ ನಂಬಿಕೆ. 500 ವರ್ಷಗಳ ಕಾಯುವಿಕೆ ನಂತರ ಪ್ರತಿಷ್ಠಾಪಿಸಲ್ಪಟ್ಟ ರಾಮ ಮಂದಿರ ಕೂಡ ಇಂಪ್ಯಾಕ್ಟ್ ಆಗಿದೆ. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದದ್ದು ಕೂಡ ವರ್ಕ್ ಆಗಿದೆ. ಅಷ್ಟೇ ಯಾಕೆ, ವಿದೇಶದಲ್ಲಿ ಸದ್ದಿಲ್ಲದೆ ಕೊಲ್ಲಲ್ಪಟ್ಟ ಉಗ್ರಗಾಮಿಗಳ ಸುದ್ದಿಯು ಪರಿಣಾಮ ಬೀರ್ತಾ ಇದೆ. ಇನ್ನು ಪ್ರಧಾನಿ ಅಭ್ಯರ್ಥಿ ರೇಸಿನಲ್ಲೂ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿಯವರ ಹತ್ತಿರದಲ್ಲೂ ಇಲ್ಲ. ನರೇಂದ್ರ ಮೋದಿ 61.4% ಬೆಂಬಲ ಪಡೆದಿದ್ರೆ, ನಂತರದ ಸ್ಥಾನದಲ್ಲಿರೋ ರಾಹುಲ್ ಗಾಂಧಿ 31.8% ಬೆಂಬಲ ಪಡೆದಿದ್ದಾರೆ. ಇಂಪ್ರೂವ್ಮೆಂಟ್ ಇದೆಯಾದರೂ ಹೆಚ್ಚು ಕಡಿಮೆ ಅರ್ಧದಷ್ಟು ಕಡಿಮೆ ಬೆಂಬಲ ಇದೆ. ಇನ್ನು ಕೇಜ್ರಿವಾಲ್ ಪರ 3.7% ಬೆಂಬಲ ಇದ್ರೆ, ಇತರರೆಲ್ಲ ಸೇರಿ 3.1% ಬೆಂಬಲ ಪಡೆದುಕೊಂಡಿದ್ದಾರೆ.